ನಮಸ್ಕಾರ ವೀಕ್ಷಕರೇ, ಮಚ್ಚಿಮಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಹನಾ. ಎಲ್ಲರೂ ಹೇಗಿದ್ದೀರಾ, ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಇವತ್ತು ಕ್ರಿಸ್ಮಸ್ ಲೆಕ್ಕದಲ್ಲಿ ಮಗನಿಗೆ ರಜೆ, ಹಾಗೆ ನಮಗೆ ಇಷ್ಟು ದಿವಸ ಸೂತಕ ಇತ್ತು. ಇವತ್ತು ಶುದ್ಧ, ಹಾಗೆ ಇವತ್ತಿನ ಪೂಜೆ ಎಲ್ಲ ಉಂಟು, ಮಾಮೂಲಿ ಪೂಜೆ ಎಲ್ಲ. ಹೂ ಕೊಯ್ದಾಗಬೇಕಿತ್ತು ಅಷ್ಟೇ, ಹೂ ಕೊಯ್ದಾಗಬೇಕಿತ್ತು. ಮಕ್ಕಳಿಬ್ಬರು ಉದಾಸೀನ ಆಗ್ತದೆ ಅಂತ ಹೇಳಿದರು. ನಾನಿಲ್ಲಿ ಒರೆಸ್ತಿದ್ದೇನೆಲ್ಲ, ಹಾಗೆ ಮಗನಲ್ಲಿ ಹೇಳಿದೆ, ನಿನಗೆ ಟಕ್ಕುದನ್ನೆಲ್ಲ ಕೊಯ್ಯಿ ತಂಗಿ, ಆಯ್ತಲ್ಲ ಎಟ್ಟಕುದನ್ನೆಲ್ಲ ಕೊಯ್ಯಿ ತಂಗಿ ಬುಟ್ಟಿಡ್ಕೊಳ್ಳಿ ಅಂತೇಳಿ ಅವನಿಗೆಲ್ಲನ್ನೇ ಮುರಿದಿಟ್ಟಾಚೆ. ಆತಲ್ಲ, ಎಂತ ಮಾಡುದು ಈಗ ಗೊತ್ತಾಯ್ತಾ, ಗಮ್ಮ ಹಾಕ್ಬೇಕಷ್ಟು. ಆಗ ಮಗ ನೀನೇ ಮುರ್ದಾನೆ, ನಿನ್ನ ಕೈಲಿ ಕಾಣ್ತಾ ಇದ್ದಾನೆ. ಹೋತಿಲ್ಲ ಗಿಡ, ಎಂತ ಮಾಡುದೀಗ? ಪಾಪ ಹೂ ಕೊಯ್ವದ್ದು, ಇಷ್ಟು ಹೂ ಕೊಯ್ದಾಗಿತ್ತು, ಇಷ್ಟು ಹೂ ಕೊಯ್ದಾಗಿತ್ತು. ಆತು ಬೇಕಲ್ಲಿ ಮಾಡಿದ್ದಲ್ಲನ್ನೇ ಬಾ, ಅದ್ರಲ್ಲಿ ಯಾರು ಊರಲ್ಲಿ ಇಡ್ತಾ ನೋಡುವ, ನಾವು ಜೀವ ಬತ್ತ ನೋಡುವ ಅದಕ್ಕೆ. ಆತಾ ಈ ಪುಟ್ಟಕ್ಕ ತುಂಡು ಮಾಡಿದ್ದ, ಪುಟ್ಟಕ್ಕ ತುಂಡು ಮಾಡಿದ್ದ, ಅದ ಎಲೆ ಚುಂಟದ ಅದು ಆಯ್ತಾ, ಗೊತ್ತಾಯ್ತು. ಅವ್ನು ಬೇಕು ಅಂತ ತುಂಡು ಮಾಡಿದಲ್ಲ, ಅವ್ನ ಮೇಲೆ ಹೋಗುವಾಗ ಅದು ತುಂಡಾದಷ್ಟೇ. ಈಗ ಏನಾರೊಂದು ವ್ಯವಸ್ಥೆ ಮಾಡ್ಬೇಕು ಅದಕ್ಕೆ, ಆಯ್ತಾ? ಆಯ್ತು, ಅದ್ರಲ್ಲಿ ಇರೋದನ್ನೇ ನಾನು ಕೊಯ್ದಾಗ್ತಾನೆ ಪಾಪ. ಹಿಡ್ಕೊ, ಅಲ್ಲಿ ಮಾಡುವ, ಅದ್ರಲ್ಲಿ ಯಾರು ಊರುವ ಹೂ ಕೊಯ್ಲಿಕ್ಕೆ ಹೋಗಿ ಅಷ್ಟೊಂದು ಕೆಲಸ ಇತ್ತು. ಏನಾದರೂ ಹೊತ್ತು ಹೋಗ್ಬೇಕಲ್ಲ, ಉದಾಸೀನ ಆಗ್ತಾ ಇರ್ತದೆ ಇವರಿಗೆ ರಜೆ ಅಂತ ಹೇಳಿದ್ರೆ. ಸೊ ಶಾಲೆ ಹೋಮ್ವರ್ಕ್ ಎಲ್ಲ ಮಾಡಿ ಆಯ್ತು ಅವನಿಗೆ. ಅದ್ರ ನಡುವೆ ಎಂತ ತಿಂದದ್ದು ಮಗ, ನಾವು ಸೂಪ್ ಕುಡ್ದದ್ದು. ಈಗ ಅಮ್ಮ ಮಕ್ಕಳದ್ದು ಕಲರಿಂಗ್ ಸೆಷನ್ ಆಗ್ತಾ ಉಂಟಾಯ್ತಾ, ಕಲರಿಂಗ್ ಮಾಡುವ. ಇದು ನಮ್ಮ ಭಾರ್ಗವನ ಮನೆ. ಯಾರದೆಲ್ಲ ಉಂಟು? ಪೆನ್ಸಿಲ್ ಬೇಡ ಈಗ ನಿನಗೆ, ಅದು ಮತ್ತೆ ಮಾಡು. ಈಗ ಇದ್ರ ಕಂಪ್ಲೀಟ್ ಮಾಡು. ಅವಳೇನಾದ್ರು ಮಾಡುದು ಇವನಿಗೆ ಬೇಕು, ಇವನೇನಾದ್ರು ಮಾಡುದು ಅವಳಿಗೆ ಬೇಕು. ಅವನಿಗೆ ಕಲರ್ ಬುಕ್ ಕೊಟ್ಟಿದ್ದೇನೆ. ಆಮೇಲೆ ಇವಳಿಗೆ ಒಂದು ಪ್ಲೇನ್ ಪೇಪರ್, ಅಂದರೆ ಒಂದು ಸೈಡ್ ಯೂಸ್ಡ್ ಪೇಪರ್, ಆಫೀಸ್ ಇದು ನಮ್ಮದು. ಹಾಗೆ ಅವಳಿಗೆ ಒಂದು ಕ್ರಯಾನ್ಸ್ ಎಕ್ಸ್ಟ್ರಾ ಗೀಚ್ಲಿಕ್ಕೆ. ಆಮೇಲೆ ನನ್ನದು ಇಲ್ಲಿ ಆಗ್ತಾ ಉಂಟು. ಹೇಗೆ ಬರ್ತದೆ ಔಟ್ಲುಕ್ ಅಂತ ಮಾಡಿ ಆದ ನಂತರ ತೋರಿಸ್ತೇವೆ. ನಮ್ಮನ್ನು ನಾವು ಬ್ಯುಸಿಯಾಗಿಟ್ಟುಕೊಳ್ಳುವ ವಿಧಾನ ಭಾರಿ ಏನು ಆರಾಮಲ್ಲ, ಅಲ್ಲಿ ಸಹ ಕಿರಿಕಿರಿ ಎಲ್ಲ ಶುರು ಆಗ್ತದೆ. ಆಮೇಲೆ ಅದನ್ನು ಸಹ ಸಂಭಾಳಿಸ್ಕೊಳ್ಬೇಕು ನಾವು. ಹಾಗೆ ಪುಟ್ಟಕ್ಕ ಬಣ್ಣ ಕೊಟ್ಟಾತ? ಇಲ್ಲ ಅದಕ್ಕೆ ಪುಟ್ಟಕ್ಕ. ಏ ಪುಟ್ಟಕ್ಕ, ಏ ಮಗಳು, ಅರೆ ಸೇರ ಅದ ನೀನು ಅದರಲ್ಲಿ ಕೊಡ್ಲಿಲ್ಲ. ಬೇಡ ಮಗ, ಮತ್ತೆ ಸರಿ ಮಾಡ್ತು, ಹೀಗೆ ಆಗುದು. ನಮ್ಮದೊಂದು ಡ್ರಾಯಿಂಗ್ ಮಾಡಿ ಆಯಿತು. ಇಲ್ಲಿ ಸೈಡಿಗೆ ಮಗ, ಆಯ್ತಾ? ಪುಟ್ಟಕ್ಕ ಅವಳ ವ್ಯವಹಾರಗಳನ್ನು ಆಚೆ ಈಚೆ ಎಲ್ಲ ಎಂತೆಂಥದ್ದು ಮಾಡಿ ಮುಗಿಸಿಕೊಂಡು ಬಂದ್ಲು. ಅದು ಸ್ಕೈ ಬ್ಲೂ, ಇಲ್ಲೊಂದು ಇಲ್ಲೊಂದು, ತೊಂದರೆ ಇಲ್ಲ, ಆಯಿತಾ? ಸೊ ಇದೊಂದು ಕೆಲಸ ಆಯಿತು. ಈಗ 1 ಗಂಟೆ ಆಯಿತು, 1 ಗಂಟೆ ಇನ್ನು ಊಟ ಮಾಡಬೇಕು. ಸೊ ಇದು ನಮ್ಮ ಈಗ ಡ್ರಾಯಿಂಗ್. ಹೆಂಗಾಯ್ತು ಮಗ? ಚಂದ ಇದೆಲ್ಲ. ಪುಟ್ಟಕ್ಕ ಹೆಂಗಾಯ್ತು ಮಗಳು? ಚಂದ ಇದ್ದ? ಯಾವುದು ಚಂದ ಇದ್ದು? ಇದು 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 ಹೆಂಗಾಯ್ತು? ಚಂದ ಇದ್ದ? ನೀನ ಬೇಕಾ? ಬೇಡದಾ?
ತೋರಿಸುತ್ತೆ. ಇದೆಂತ ಮಗ ಈಗ ಅಮ್ಮ ಮಾಡಿದ್ದು? ಆಕಾಶ ಬಚ್ಚವು ಗೊತ್ತಾಗ್ತದಲ್ಲ. ಇವನು ಇದು ಈಗ ಒಂದು ರೀಸೆಂಟಾಗಿ ಇನ್ನು ಡ್ರಾಯಿಂಗ್ ಮಾಡ್ಕೊಂಡು ಕೂತ್ಕೊಳ್ಳುವ ಅಂತ ಹೊರಟಿದ್ದಾನೆ. ಒಂದೊಂದ್ಸಲ ಮೂಡೆಲ್ಲ ರಿಲ್ಯಾಕ್ಸ್ ಆಗಲಿಕ್ಕೆ ಹೆಲ್ಪ್ ಮಾಡ್ತದೆ ಇದು. ಇದೊಂದು ಅರ್ಧದಲ್ಲಿದ್ದು ಮಗದ ನಮ್ಮ ಅಪ್ಪನ ಮಾಡ್ಲಿಕ್ಕೆ ಹೊರಟದ್ದು. ಅಪ್ಪನ ಥರವೇ ಆಗಿದಾಗ ಗೊತ್ತಿಲ್ಲ, ಇದೊಂದು ರೆಫ್ರೆನ್ಸ್ ಫೋಟೋ ಇಟ್ಕೊಂಡು ಮಾಡಿದ್ದು. ನೋಡಿ ಯಾವ ಥರ ಬಂದಿದೆ ಅಂತ ಹೇಳಿ. ಇವನಿಗೆ ಭಾರಿ ಇಷ್ಟ ಮಗನಿಗೆ ಈ ಫೋಟೋ. ಚಂದ ಇದಾ? ಚಂದ ಇದಾ? ಯಾರು ಬಂದದ್ದು ಅದು? ನಮ್ಮ ಅಪ್ಪ ಬಂದರು. ಯಾರ ಮಗಳು? ಆಯ್ತಾ. ಸೊ ಇದು ಈ ಹೊತ್ತಿನ ವಿಶೇಷ. ಇನ್ನು ಮೆಲ್ಲ ಊಟಕ್ಕೆ ಓಡುದು. ಇದು ಇವತ್ತು ಮಾಡಿದಿಷ್ಟು. ಓಕೆಯಾ? ಎಸ್. ಸಂಜೆ ಆಗಿದೆ. ನೂಡಲ್ಸ್ ಮಾಡಿದ್ದೇನೆ ಆಯಿತಾ. ನೋಡಿಲ್ಲಿ ಇಲ್ಲಿ 3 ಜನ ಕೂತಿದ್ದೇವೆ. ಅವಳು ಅಂತ ಹಾಲು ಕುಡಿದು, ನಾನು ಫಸ್ಟಿಗೆ ಯಾವತ್ತೂ ಹಾಲು ತಂದಿಡುವುದಿಲ್ಲ. ಇದೇ ಉದ್ದೇಶಕ್ಕೆ ಫಸ್ಟಿಗೆ ಅದನ್ನು ಕುಡಿದು ಮುಗಿಸ್ತಾಳೆ. ಆಮೇಲೆ ಎಂಥದ್ದು ಬೇಡ, ಗಟ್ಟ ಕುಡಿದ್ರೆ ಮುಗೀತಲ್ಲಿ, ಒಮ್ಮೆ ಹೊಟ್ಟೆ ತುಂಬುತ್ತದಲ್ಲ. ಇವತ್ತು ಮೊದಲು ತಂದು ಕೊಟ್ಟೆ, ನಾನು ಸೋತೆ ತಂದು. ಹಾಲು ಪೂರ್ತಿ ಮುಗಿಸಿದಾಳೆ. ಈಗ ಇದನ್ನು ನಮ್ಮ ಭಾಷೆಯಲ್ಲಿ ಹೇಳಿದಾರೆ ಬೆನಕ್ತಿದ್ದಾಳೆ ಅಂತ ಹೇಳೋದು. ಬೆನಕ್ಕುದು ಅಂತ ಹೇಳೋದು ನಾವು. ಹಾಗೆ ನನಗಂತೂ ವಿಪರೀತ ಹಲ್ಲು ನೋವು. ಈ ಬದಿ ನೋಡಲಿಕ್ಕೆ ಎಷ್ಟು ಚಂದ ಕಾಣ್ತದಲ್ಲ. ಒಳಗಡೆ 3 ಹಲ್ಲು ಹೋಗಿದೆ. ಭಾರ್ಗವನ ಪ್ರೆಗ್ನೆನ್ಸಿಯಲ್ಲಿ 2 ಹಲ್ಲು, ಭುವನನ ಪ್ರೆಗ್ನೆನ್ಸಿಯಲ್ಲಿ 2 ಹಲ್ಲು ಗೋವಿಂದ ಆಗಿದೆ. ಕ್ಯಾಲ್ಸಿಯಂ ಕಮ್ಮಿ ಆಗಿ ಏನೋ ತುಂಡಾಗಿ ಬರ್ತಿತ್ತು ಹಲ್ಲೆಲ್ಲ. ಹಿಂಗೆ ಒಕ್ಕಿತೇನು, ಕೈಯಲ್ಲಿ ತಿನ್ನೋದೇ ಕಷ್ಟದಲ್ಲಿ ನಾವು. ಅದ್ರ ಇಡೀಲಿ ಫೋರ್ಕ್ ಬೇರೆಯವರಿಗೆ. ಅದಿಂತಿದ್ದಕ್ಕಿಂತ ಸ್ಪೂನ್ ಅಂತ ಅವರೇ ಡಿಸೈಡ್ ಮಾಡಿಟ್ಟಿರ್ತಾರೆ ಆಯಿತಾ. ನನಗೆ ಫಸ್ಟಿಗೆ ಕೊಡದಿದ್ರು, ಅವರು ಆಮೇಲೆ ಅದನ್ನು ಕೇಳಿ ತಿಂತಾರೆ, ಇದಕ್ಕಿಂತ ಅದು ಬೇಕು ಅಂತ ಹೇಳಿ. ಅವರಿಗೆ ರೆಡಿ ಮಾಡಿ ಕೊಡುವಷ್ಟರಲ್ಲಿ ನಂದೆಲ್ಲ ತಣ್ಣದಾಗಿರ್ತದೆ. ಎಲ್ಲ ಅಮ್ಮಂದ್ರ ಪಾಡು ಸಹ ಅಷ್ಟೇ ಆಯಿತಾ. ಈಗ ಮಾತಾಡ್ತಾ ಕೂತ್ಕೊಳ್ಳೋದೆಲ್ಲ ತಿನ್ನಬಾರ್ದ ಅಂತ ಅನ್ನಿಸ್ಬೋದು, ತಿನ್ಬೋದು. ಆದರೆ ಇವತ್ತೇನು ಅಂತ ಹೇಳಿದ್ರೆ ತಿನ್ನುವ ಮೂಡೇ ಇಲ್ಲ. ಸ್ವಲ್ಪ ಈ ಬದಿಗೆ ಟಚ್ ಆದರೂ ತಿನ್ನೋದೇನಾದರೂ ರಪ್ಪಂತ ತಲೆಗೆ ಏರಿಬಿಡ್ತದೆ. ಆಗ ರುಚಿ ನೋಡಲಿಕ್ಕೆ ಅಂತ ಹೇಳಿ ಒಂದು ಜಸ್ಟ್ ನೂಡಲ್ಸ್ ಎಷ್ಟು ಮೆಸ್ತಗಿರ್ತದೆ ನಿಮಗೆ ಗೊತ್ತಿರ್ತದಲ್ಲ, ಅದನ್ನು ತಿನ್ನೋದಷ್ಟೇ. ಹಲ್ಲಿಡಿ ಝುಮ್ ಅಂತ ಹೇಳ್ತಾ ಉಂಟು. ಈಗ ಇನ್ನು ಡಾಕ್ಟರ್ ಹತ್ರ ಹೋಗದೆ ಅದು ಕಡಿಮೆ ಆಗೋದಿಲ್ಲ. ಇನ್ನು 3 ಹಲ್ಲಿಗೂ ರೂಟ್ ಕೆನಲ್ ಮಾಡಿಸ್ಬೇಕಾದ ಪರಿಸ್ಥಿತಿ ಬರ್ತದೆ. ಫುಲ್ ಹೋಗಿದೆ ಆ ಹಲ್ಲು. ನೋಡ್ಬೇಕು ಹೇಗೆಲ್ಲ ಆಗ್ತದೆ ಅಂತ. ಇಷ್ಟು ಜಾಗ್ರತೆ ಮಾಡಿ ಮೇಂಟೈನ್ ಮಾಡ್ತಿದ್ದೆ, ಆಗಲಿಲ್ಲ ನನಗೆ. ನೋಡ್ಬೇಕಿನ್ನು ರಾತ್ರಿ ಆಗಿದೆ. TV ನೋಡುವ ಕಾರ್ಯಕ್ರಮ ಆಗ್ತಾ ಉಂಟು. ಮಗ ಹಿಂದೆಂತಕ್ಕೆ ರಜೆ ಸಿಕ್ಕಿದ್ದು? ಕ್ರಿಸ್ಮಸ್ ಟ್ರೀ ಹಬ್ಬ ಅಂತ ಹೇಳಿ ಅವನಿಗೆ ರಜೆ ಸಿಕ್ಕಿದ್ದು. ನೀನೆಂತ ಗ್ರೇಷ್ ಇಟ್ಟಿದೆ ಮಗ? ಕ್ರಿಸ್ಮಸ್ ಎಂತ ಬತ್ತೋಳಿ ಗ್ರೇಷ್ ಇಟ್ಟಿದೆ? ಎಂತರ ಅಲ್ಲ, ನೀನು ನಿನ್ನೆ ಶಾಲೆಯಿಂದ ಬಪ್ಪ ನನ್ನ ಹತ್ರ ಎಂತ ಕೇಳಿದ್ದು? ಕ್ರಿಸ್ಮಸ್ ಹೇಳ್ರೆ ಎಂತ ಬೀಳ್ತೋಳಿ ಗ್ರೇಷ್ ಇದ್ದು? ಅವನು ಅಂದ್ಕೊಂಡಿದ್ದಾನೆ ಕ್ರಿಸ್ಮಸ್ ಅಂತ ಹೇಳಿದ್ರೆ ನಮಗೆಲ್ಲ ಇಲ್ಲಿ ಹಿಮ ಬೀಳ್ತದೆ ಅಂತ, ಸ್ನೋಫಾಲ್ ಆಗ್ತದೆ ಅಂತ ಅಂದ್ಕೊಂಡಿದ್ದಾನೆ. ಮಗ ನಾಳೆ ರಜೆ ಇಲ್ಲ ನಿನಗೆ ಕ್ರಿಸ್ಮಸ್ಗೆ ಅಂತ ಹೇಳಿದ್ರೆ, ಹಾಗಾದರೆ ನಾಳೆ ಸ್ನೋಫಾಲ್ ಆಗ್ತದೆ, ಹಿಮ ಬೀಳ್ತದ ಅಂತ ಕಿರಿಸ್ತಿದ್ದಾನೆ. ಅಂದರೆ ಈ ಕತೆಗಳಲ್ಲೆಲ್ಲ ಕೇಳಿ ಕ್ರಿಸ್ಮಸ್ ಹಬ್ಬ ಅಂತ ಹೇಳಿದರೆ ಆ ಟೈಮಲ್ಲಿ ಹಿಮ ಬೀಳ್ತದೆ ಅಂತ ಅಂದ್ಕೊಂಡಿದ್ದಾನೆ. ಪಾಪ ನಮ್ಮಲ್ಲೆಲ್ಲ ಬೀಳೋದಿಲ್ಲ ಅಂತ ಹೇಳುವಾಗ ಸ್ವಲ್ಪ ಬೇಸರ ಆಯ್ತು ಅವನಿಗೆ. ಯಾಕೋ ಹಿಮದಲ್ಲಿ ಆಟ ಆಡಬೇಕು ಅಂತ ಹೇಳೋ ಮನಸ್ಸು ಇತ್ತೀಚೆಗೆ ಸ್ವಲ್ಪ ಜೋರಾಗಿದೆ. ಹಾಗೆ ಅಲ್ಲ ಮಗ? ಅಲ್ಲ ಎಂತ ಎಂತರ ಹೋಯ್ಕು ಅವನೇನೋ ಅಂದ್ಕೊಂಡಿದ್ದಾನೆ. ಪಾಪ ಮಕ್ಕಳಿಗೆ ಏನು ಗೊತ್ತು ಯಾವ ಸಂದರ್ಭದಲ್ಲಿ ಯಾವ ಹಬ್ಬ ಆಚರಿಸೋದು ಏನು ಅಂತ ಹೇಳಿ. ಎಲ್ಲೋ ನೋಡಿದ್ದಾನೆ, ಕತೆ ಕೇಳಿದ್ರೆ ನನಗೆ ನೋಡ್ಬೇಕಾ ಗೌಜಿ ಅನ್ನೋ ಅಂತ. ಹಾಗೆ ಇರಲಿ, ಹಾಗೆಲ್ಲ ಕತೆ. ಪುಟ್ಟಕ್ಕ ನೀ ಎಂತ ನೋಡೋದು? ಜೀಜಿ ಏನೋ ಟಿವಿಯಲ್ಲಿ ನೋಡ್ತಿದ್ದಾರೆ. ಇವರದ್ದೀಗ ಸ್ಕ್ರೀನ್ ಟೈಮ್, ಹಾಗಾಗಿ ಎಷ್ಟು ಕೇಳಿದನು ಓಕೆ ಅಷ್ಟಕ್ಕೆ ಮಾತ್ರ ಉತ್ತರ ಬಂದಿತ್ತಷ್ಟೇ. ಆತಿಲ್ಲಿ ಕೂರು ನೀವು.
ನಾನು ಸುಮಾರು ಹಳೆ ವ್ಲಾಗಲ್ಲಿ ಹೇಳಿದ್ದೆ ನಾನು ಮಾಡಿದ ಡ್ರಾಯಿಂಗ್ಸನ್ನೆಲ್ಲ ತೋರಿಸ್ತೇನೆ ಅಂತ ಹೇಳಿ. ಕಾಲಾವಕಾಶ ಬಂದಿರಲಿಲ್ಲ. ಇವತ್ತು ಡ್ರಾಯಿಂಗ್ ಮಾಡಿದ್ದೆಲ್ಲ, ಸೊ ಬುಕ್ಕು ಎದುರೇ ಇತ್ತು. ಸೊ ಈ ಬುಕ್ಕಲ್ಲಿ ಎಂತ ಮಾಡಿದ್ದೇನೆ ಅದನ್ನು ತೋರಿಸ್ತೇನೆ. ಇನ್ನು ಹಳೆ ಹಳೆ ಡ್ರಾಯಿಂಗ್ಸ್ ಎಲ್ಲ ನೆಕ್ಸ್ಟ್ ತೋರಿಸ್ತಾ ಹೋಗ್ತೇನೆ ಆಯಿತಾ. ಇದು ನಾನು ಪುಟ್ಟಕ್ಕನ ಪ್ರೆಗ್ನೆಂಟ್ ಆದಾಗಿಂದ ಮಾಡಿದ ಚಿತ್ರಗಳಿದ್ರಲ್ಲಿರೋದು. ಆ ಟೈಮಲ್ಲಿ ಮಾಡಿದ ಚಿತ್ರ, ಅದರ ನೆಕ್ಸ್ಟ್ ನಾನು ಮಾಡಿದ ಚಿತ್ರ ತೋರಿಸ್ತಾ ಹೋಗ್ತೇನೆ. ಪುಟ್ಟಕ್ಕನ ಪ್ರೆಗ್ನೆನ್ಸಿ ಆದಾಗ ಒಂದು ಸ್ಕೆಚ್ ಬುಕ್ ತಗೊಳ್ಳುವ ಅಂತ ಪ್ಲ್ಯಾನ್ ಮಾಡಿದೆ. ಇಲ್ಲ ಇನ್ನಿದ್ರಲ್ಲೇ ಇರಲಿ, A4 ಶೀಟಲ್ಲೇ ಮಾಡಿ ಇಡೋದು ಬೇಡ ಅಂತ ಹೇಳಿ ಈ ಥರದ್ದೊಂದು ಬುಕ್ ಬೈ ಮಾಡಿದ್ದು ನಾನು ಆಯಿತಾ. ಈ ಬುಕ್ ನಾನು ಫ್ಲಿಪ್ಕಾರ್ಟ್ನಲ್ಲಿ ಬೈ ಮಾಡಿದ್ದು. ಸ್ಕೆಚ್ ಬುಕ್ A5 ಅಂತ ಹೇಳಿ 2 ಬುಕ್ ಸಿಕ್ಕಿದೆ ಆಯಿತಾ. ಈ ಥರದ ಬುಕ್ ಬೇಕಿದ್ದರೆ ಒಳ್ಳೆ ದಪ್ಪ ಉಂಟು ಕಾಗದ ಎಲ್ಲ. ನಿಮ್ಮ ಮಕ್ಕಳಿಗೆ ನೀವೆಲ್ಲ ಮಾಡ್ತಿದ್ರೆ ಹೆಲ್ಪ್ ಆಗ್ತದೆ. ಬೇಕಾದ್ರೆ ಲಿಂಕನ್ನು ಹಾಕಿರ್ತೇನೆ ನಾನು. ಸ್ಕೆಚ್ ಬುಕ್ ಆಯಿತಾ ಇದು. ಇರಲಿ, ಫಸ್ಟಿಗೆ ವಿನಾಶಕನನ್ನು ಬಿಡಿಸುವ ಅಂತ ಹೇಳಿ ಒಂದು ಗಣಪತಿಯನ್ನು ಬಿಡಿಸಿದೆ. ಡಿಸೆಂಬರ್ 6, 2023 ಬಿಡಿಸಿದ್ದಿದ್ದು. ಅದಾದ ನಂತರ ಈ ಥರ ಒಂದು ಕಲರ್ ಪೆನ್ನಲ್ಲಿ ಬಿಡಿಸಿದ್ದು. ಇದು 7ನೇ ತಾರೀಕಿಗೆ ಡಿಸೆಂಬರ್ 2023. ಆಮೇಲೆ ಇದು ವೆಂಕಟೇಶನನ್ನು ಬಿಡಿಸಿದ್ದು. ಇದು 10ನೇ ತಾರೀಕು ಡಿಸೆಂಬರ್ 2023. ಇದು ಆಯಿಲ್ ಪ್ಯಾಸಲ್ಸಲ್ಲಿ ಮಾಡಿದ್ದು 13ನೇ ತಾರೀಕು ಡಿಸೆಂಬರ್ 2023. ಆಮೇಲೆ ಇದು ನನ್ನ ಯೂಟ್ಯೂಬಿಗೆ 1,000 ಜನ ಸಬ್ಸ್ಕ್ರೈಬರ್ಸ್ ಆದ ಲೆಕ್ಕದಲ್ಲಿ ಮಾಡಿದ್ದು. ಸಬ್ಸ್ಕ್ರೈಬರ್ಸ್ 1,000 ಆದದ್ದು ಡಿಸೆಂಬರ್ 12ನೇ ತಾರೀಕು 2023. ಇದನ್ನು ನಾನು ಬಿಡಿಸಿದ್ದು 17ನೇ ತಾರೀಕಿಗೆ ಆಯಿತಾ. ಆಮೇಲೆ ಇದೊಂದು ಹುಲಿಯ ಒಂದು ಪಾರ್ಟ್ ಅಂತ, ಕಣ್ಣಿನ ಪಾರ್ಟ್ ಅಂತ ಅಷ್ಟೇ, ಝೂಮ್ ಹಾಕಿ ಮಾಡಿದಾಗ ಬರ್ತದಲ್ಲ ಅದನ್ನು ಮಾಡಿದ್ದು. ಇದನ್ನು 19ನೇ ತಾರೀಕು ಡಿಸೆಂಬರ್ 2023 ಮಾಡಿದ್ದು. ಸುಮ್ಮನೆ ರಫ್ ಆರ್ಟ್ ಮಾಡಿದ್ದು. 23 ಡಿಸೆಂಬರ್ 2023 ಮಾಡಿದ್ದು ಇದನ್ನು. ಇದು ಸುಮ್ಮನೆ ಏನೂ ಮಾಡಲಿಕ್ಕೆ ಹೋಗಿ ಇನ್ನೇನು ಆದ ಚಿತ್ರ. 26 ಡಿಸೆಂಬರ್ 2023. ಇದು 29 ಡಿಸೆಂಬರ್ 2023 ಮಾಡಿದ್ದು. ಇದು ಆ ಕಲರ್ ಪೆನ್ನಲ್ಲಿ ಹಾಗೆ. ಇದೆಲ್ಲ ನನಗೆ ಅಷ್ಟು ಇಷ್ಟ ಆಗಲಿಲ್ಲ ಮಾಡಿದ್ದು. ಮಾಡಲಿಕ್ಕೆ ಶುರು ಮಾಡಿದ್ದೇನಲ್ಲ ಅಂತ ಮುಗಿಸಿದ ಚಿತ್ರ ಆಯಿತಾ ಇದು. ಇದು ಜನವರಿ 5ನೇ ತಾರೀಕು 2024 ಮಾಡಿದ್ದು. ಇದು 5ನೇ ತಾರೀಕು ಜನವರಿಯಲ್ಲೇ ಮಾಡಿದ್ದು 2024. ಇದಿನ್ನೂ ಕಂಪ್ಲೀಟ್ ಆಗಲಿಲ್ಲ. ಬಹುಶಃ ಇದಾದ ನಂತರ ನಾನು ಚಿತ್ರವೇ ಮಾಡಲಿಲ್ಲ ಆಯಿತಾ. ಆಮೇಲೆ ಡೆಲಿವರಿಗೆ ಅಲ್ಲಿ ಇಲ್ಲಿ ಹೋಗೋದು ಅದು ಇದು ಏನೇನೋ ಆಗಿ ಮಾಡಲಿಲ್ಲ. ಇದು ಮಗನ ಕೈ ಹೆಚ್ಚು ನೋಡಿ, ಮಾಡಲಿಲ್ಲ ಅಂತ ಹೇಳೋದಕ್ಕೆ ಉದಾಹರಣೆ. ಜನವರಿ ಆದ ನಂತರ ಆಗಸ್ಟಿಗೆ ಬಂದಿದೆ ಇಲ್ಲಿ ಆಯಿತಾ. ಅದಾದ ನಂತರ ಇದು ಸೈನ್ ಕಂಪ್ಲೀಟೆಡ್. ಇದು ನನ್ನ ಅಪ್ಪನನ್ನು ಒಂದು ಮಾಡಿದ್ದು ಆಯಿತಾ, ಮೊನ್ನೆ 18ನೇ ತಾರೀಕು. ಅದಾದ ನಂತರ ಲಾಂಗ್ ಟೈಮ್, ಸ್ವಲ್ಪ ಲಾಂಗ್ ಹೇಳ್ದ ಅಂತಲ್ಲ, 2025ನೇ ಇಸವಿ ಆಲ್ಮೋಸ್ಟ್ 1.25 ವರ್ಷ ಬಿಟ್ಟು ನಾನು ಮತ್ತೆ ಪುನಃ ಬಣ್ಣಗಳನ್ನು ಹಿಡಿದು ಕೂತು ಮಾಡಿದ ಚಿತ್ರ ಇದು. ನನ್ನ ಅಪ್ಪನನ್ನು ಫಸ್ಟ್ ಬಿಡಿಸಿದ್ದು. ಇದು ಸಹ ಇನ್ಕಂಪ್ಲೀಟೆಡ್. ಆಮೇಲೆ ಇದು ಇವತ್ತು ಮಾಡಿದ್ದು. ಗೊತ್ತಿಲ್ಲ ಹೇಗಾಗಿದೆ ಅಂಥೇಳಿ, ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಬಟ್ ಓಕೆ ಫೈನ್, ಪ್ರಯತ್ನ ಪಟ್ಟೆ ಆಯಿತಾ. ಮೋಡ ಒಂದು ಹೇಗೆ ಬಂದಿದ್ರೆ ಹೇಗಿರ್ತದೆ ಅಂತ ಹೇಳೋ ಒಂದು ಕಲ್ಪನೆಯಲ್ಲಿ ಮಾಡಿದ್ದು. ಇವತ್ತು ಮಾಡಿದ್ದು ಅಂದರೆ 25ನೇ ತಾರೀಕು ಡಿಸೆಂಬರ್ 2025. ಸೊ ಇದೊಂದಿಷ್ಟು. ಇನ್ನು ಹಳೆ ಬುಕ್ಸ್ ಎಲ್ಲ ಉಂಟು, ಇನ್ನೊಂದು ಸಲ ತೋರಿಸುವ. ಸೊ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಈ ವಿಡಿಯೋವನ್ನು ಇನ್ನೊಬ್ಬರಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೇನೆ. ಅಲ್ಲಿವರೆಗೆ ನಮಸ್ಕಾರ.